ನಿಮ್ಮ ಮನಸ್ಸಾಕ್ಷಿನ ನೀವು ಮುಟ್ಕೊಂಡು ಹೇಳಿ. ನಿಜವಾಗ್ಲೂ ಈ ಥರ ಬ್ಯಾಡ್ ಕಮೆಂಟ್ ಎಲ್ಲ ಆಗ್ತಿದ್ದೀರಲ್ಲ, ನಿಜವಾಗ್ಲೂ ನಾವು ಆ ಥರ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ದೀವ, ನಮ್ಮಿಂದ ಆ ಥರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಏನಾದ್ರು ರವಾನೆ ಆಗ್ತಿದ್ದೀನ ಅದನ್ನ ಹೇಳಿ. ನೀವು ಸುಮ್ಮನೆ ಯಾಕೆ ನನ್ನಲ್ಲಿ ಏನು ಆಕ್ಟಿವಿಟೀಸ್ ಇಷ್ಟ ಆಗಲ್ಲ ಅದನ್ನು ನೀವು ಹೇಳಿ. ಅದನ್ನು ನೀವು ಹೇಳೋದು ಬಿಟ್ಬಿಟ್ಟು ತುಂಬ ಕೆಟ್ಟದಾಗಿ ಬಿಂಬಿಸ್ಬೇಡಿ. ಅವುಗಳನ್ನೆಲ್ಲ ನೋಡೋಕ್ಕಾಗೋದಿಲ್ಲ ನನಗೆ. ಅದು ಮಾಡಿದವ್ರಿಗೆ ಏನು ಅನ್ಸ್ಕೊತಾರೇನೋ, ನಮಗೆಲ್ಲ ಅನ್ಸ್ಕೊಳ್ಳೋಂಥ ಶಕ್ತಿ ಇಲ್ಲ ನಮಗೆ. ಆ ದೇವ್ರು ಕೊಟ್ಟಿಲ್ಲ ನಮಗೆ ಅಷ್ಟೊಂದು ಶಕ್ತಿ. ನಮಗೆ ಲಾಸ್ಟ್ ಟೈಮ್ ಒಂದೇನೋ ಒಂದು ಪ್ರಬುದ್ಧವಾಗಿ ನಾನು ಏನೋ ಯೋಚನೆ ಮಾಡಿಬಿಟ್ಟು ಏನೋ ಒಂದಿಷ್ಟು ಲೈನ್ಸ್ನ ಬರೆದಿದ್ದೆ. ಅದು ಯಾರೋ ಒಬ್ಬ ವ್ಯಕ್ತಿಗೆ ಅಂತ ನಾನು ಆ ಥರ ಬರ್ದಿದ್ದಿಲ್ಲ. ಆವಾಗೊಮ್ಮೆ ನನಗೆ ತುಂಬ ನೆನೆಸಿದ್ರು. ತುಂಬ ಕೆಟ್ಟದಾಗಿ, ತೀರಾ ಕೆಟ್ಟದಾಗಿ ನೀವು ನನ್ನ ಬಗ್ಗೆ ಮಾತಾಡ್ಬಿಟ್ರಿ. ಏನು ಕಂಡಿದ್ರಿ ಅಂತಂದ್ಬಿಟ್ಟು ನೀವು ನನ್ನ ಬಗ್ಗೆ ಅಷ್ಟೊಂದು ತೀರಾ ಕೆಟ್ಟದಾಗಿ ಮಾತಾಡಿದ್ರಿ. ನಾನು ಏನೋ ಈಗ ಅನಿಸ್ತಿದೆ, ಈ ಕೆಲಸ ಮಾಡಿದೆ ತಪ್ಪೇನೋ, ಈ ಕೆಲಸದಿಂದ ನನ್ನನ್ನು ಜನಗಳು ಗುರುತಿಸಿದ್ದೆ ತಪ್ಪೇನೋ ಅನ್ನೋ ರೇಂಜಿಗೆ ನನಗೆ ಹೋಗ್ಬಿಟ್ಟಿದೆ. ಯಾರೇ ಆಗಲಿ, ಯಾವುದೇ ಹೆಣ್ಮಕ್ಳಿಗಾಗಲಿ, ಇಷ್ಟು ನನ್ನ ಜೀವ ಹಿಂಸೆ ಪಡ್ತಾ ಇದ್ದೀನಿ ಅಂತಂದರೆ ಯಾರು ನಂತರ ಆಗಬೇಡಿ. ಯಾರು ಬೇಕಾದ್ರೆ ನಿಮ್ಮ ಜೀವನ ಕಟ್ಕೊಳ್ಳಿ. ದಯವಿಟ್ಟು ಯಾರು ಸೋಷಿಯಲ್ ಸರ್ವೀಸು ಹಿಂಗೇನೋ ಮಾಡ್ತೀನಿ ದಯವಿಟ್ಟು ಬರಬೇಡಿ. ಹಂಗೇನಾದರೂ ನಿಮ್ಮ ಕಷ್ಟಗಳಿರ್ತಾರ ಸತ್ತು ಹೋಗ್ಬಿಡ್ರಿ, ನೀವು ಇರಬೇಡ್ರಿ ನೀವು. ಇಲ್ಲಕ್ಕಂದ್ರೆ ಮಾನ ಮರ್ಯಾದೆ ಅಂತ ಬದುಕ್ತಿರ್ತಾರಲ್ಲ ಅವ್ರಿಗೆಲ್ಲ ಕಾಲ ಅಲ್ಲ. ಮಾನ ಮರ್ಯಾದೆ ಅಂತ ಇರೋರಿಗೆ ತುಂಬ ನೋವಾಗುತ್ತೆ. ಕೆಲವೊಂದು ಸಹಿಸ್ಕೊತಾರೆ, ನುಂಗ್ಕೊತಾರೆ, ಅಳ್ತಾರೆ. ಕೆಲವೊಬ್ರು ಹೇಳ್ಕೊಳಲ್ಲ. ಆದ್ರೆ ನಂಗೆ ಆಗ್ತಿಲ್ಲ. ನನಗೆ ಸುಮಾರು ದಿನಗಳಿಂದ ನನಗೆ ತುಂಬ ಅಂದರೆ ತುಂಬ ನನಗೆ ಮಾನಸಿಕ ಹಿಂಸೆ, ನಾನು ಕುಗ್ಗೋಗ್ಬಿಟ್ಟಿದ್ದೆ. ನಾನು ಕುಗ್ಗೋಗಿರೋದ್ರಿಂದ ಹೇಳ್ಬೇಕಂದ್ರೆ ಇವೆಲ್ಲ ಹೇಳ್ಕೊಂಡ್ರೆ ಅಸಹ್ಯ ಅನ್ಸುತ್ತೆ. ಇಲ್ಲಿ ನನ್ನ ಅಕ್ಕಪಕ್ಕ ಜನಗಳೆಲ್ಲ ನೋಡ್ಬೋದು ನನ್ಗೆ ಯಾವ ಪರಿಸ್ಥಿತಿಲಿ ಹೆಂಗಿದ್ದೀನಿ ಅಂತಂದ್ಬಿಟ್ಟು, ಯಾವ್ಯಾವ ಥರ ಇದ್ದೀನಿ ಅಂತ. ನಮಗೂ ಒಂದು ಬದುಕಿದೆ, ನಾವು ಕೆಟ್ಟದ್ದು ಮಾಡಿಲ್ಲ. ಸಮಾಜಕ್ಕೆ ಯಾರು ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಎಲ್ಲ ಮನುಷ್ಯನಲ್ಲಿ ಸ್ವಾರ್ಥ ಎಲ್ಲರಲ್ಲೂ ಇದ್ದೇ ಇರುತ್ತೆ. ನಮ್ಗಂತ ನಾವು ಏನು ಅಂತ ಯಾವ್ದನ್ನ ಮಾಡ್ಕೊಂಡೆ ಯಪ್ಪ, ಏನು ಒಂದು ಒಳ್ಳೇದು ಏನಾರ. ಎಷ್ಟು ನನಗೆ ಭಯ ಆಗ್ಬಿಟ್ಟಿದೆ ಅಂತಂದ್ರೆ, ಈ ಮತ್ತೆ ಚೈನು ಎಲ್ಲೇ ಅನುವಕ್ಕ ಇಟ್ಟಿದ್ದೆ ಹೇಳ್ಬಾರ್ದ್ರೆ, ಇದೊಂದು ಚೈನು ಇದ್ದು ಯಾವುದು ಜ್ಯುವೆಲರಿ ಶಾಪಲ್ಲಿ ತೊಗೊಂಡಿದ್ದು. ಏನೋ ಚೆನ್ನಾಗಿ ಕಾಣ್ತೀವಿ ಹೆಣ್ಮಕ್ಳಿಗೆ, ಅಲಂಕಾರ ಪ್ರಿಯರಲ್ವಾ, ಹಾಕೊಂಡಿದ್ದೀನಿ. ಇದೊಂದು ಕೂಡ ಕಮೆಂಟ್ ಹಾಕಿದ್ದಾರೆ, ಭಾಳ ಮನ್ಸಿಗೆ ನೋವಾಯಿತು. ಯಪ್ಪ, ಅಷ್ಟು ನಮ್ಮ ಜೀವನದಲ್ಲಿ ಆ ಥರ ಎಲ್ಲ ನಾವು ಅಂಥವೆಲ್ಲ ನಾವು ವೈಯಕ್ತಿಕ ಜೀವನಕ್ಕೆ ನಾವು ಇಂಪ್ರೂವ್ ಆಗಬೇಕು, ಪ್ರವೃತ್ತಿಯನ್ನು ಹೊಂದ್ಬೇಕಂತಂದ್ಬಿಟ್ಟು ನಾವು ಆಸೆ ಪಟ್ಟವರಲ್ಲ. ನಾವು ಹಂಗೆ ಆಸೆ ಪಟ್ಟಿದ್ರೆ ನಮ್ಮ ತಂದೆ ತಾಯಿ ನೀವು ನೋಡಿರ್ತೀರ ಎಷ್ಟು ಅವಕಾಶಗಳಿದ್ವು. ನನ್ನ ತಂದೆ ತಾಯಿಗೆ ನಾನು ಹೆಂಗಾದ್ರೂ ಇಡ್ಬೋದಾಗಿತ್ತು. ನಾನು ಹೇಳ್ಬೇಕಂದ್ರೆ ನನ್ನ ಜೊತೆಗಿರೋರೆಲ್ಲ ನ್ಯಾಯ, ಧರ್ಮ, ನೀತಿ, ಮರ್ಯಾದೆಯಿಂದ ಬದುಕಬೇಕು, ದುಡ್ಡು ಯಾವತ್ತಾದ್ರೂ ಮಾಡ್ಬೋದು, ಹೆಸರು ಬರಲ್ಲ ಅಂತಂದ್ಬಿಟ್ಟು ಇಷ್ಟೆಲ್ಲ ನನ್ನನ್ನು ನಾನೇ ಮನವರಿಕೆ ಮಾಡ್ಕೊಂಡು ಎಷ್ಟೋ ಸಾರಿ ಒಳ್ಳೆ ಅವಕಾಶಗಳು, ಒಳ್ಳೆ ಥರ ಜನಗಳು ನನಗೆ ದುಡ್ಡು ಕೊಡೋಕೆ ಬಂದರು, ಒಳ್ಳೆ ಕೆಲವೊಂದು ಅವಕಾಶಗಳು ಬಂದರೂ ಕೂಡ ನಾವು ಹಿಂದೆ ಸರ್ದ್ವಿ. ನನ್ನ ಜೊತೆಗಿರೋರ್ಗೆ ಎಲ್ಲರಿಗೂ ನಾನು ಮೋಸ ಮಾಡ್ದಂಗೆ ಒಂಥರ ಅವರೆಲ್ಲರೂ ಜೀವನ ಚೆನ್ನಾಗಿರ್ತದೆ. ಅಪ್ಪ ಅಮ್ಮ ಅಕ್ಕ ತಂಗಿ ನನ್ನ ಜೊತೆ ಇರೋಂಥ ನನ್ನ ಟೀಮ್ ಇದೆಯಲ್ಲ, ಅವರೆಲ್ಲ ಎಷ್ಟು ಚೆನ್ನಾಗಿರ್ತಿದ್ರು. ನನ್ಗೆ ಯಾವತ್ತು ನಮಗೋಸ್ಕರ ನಾವು ಪರ್ಸ್ನಲಿ ಇಂಪ್ರೂವ್ ಆಗ್ಬೇಕಂತ ನಾವು ಮಾಡ್ಕೊಂಡಿಲ್ಲಪ್ಪ. ಯಾಕಷ್ಟು ಕೆಟ್ಟದಾಗಿ ಮಾತಾಡಕತ್ತೀರಿ? ನಾವೇನು ಪರ್ಸ್ನಲಿ ನಾವು ಇಂಪ್ರೂವ್ ಆಗಿಲ್ಲ. ನಿಮ್ಗೆ ಅಷ್ಟು ನನ್ನ ಬಗ್ಗೆ ಅನುಮಾನಾಸ್ಪದವಾಗಿ ಯಾಕಷ್ಟು ನಿಷ್ಕರುಣೆ ಇದ್ದೀರ ಅಂತ ಅಂದ್ಬಿಟ್ಟು, ನಿಮಗೆ ಕರುಣೆ ಅನ್ನೋದೇ ಇಲ್ಲ ಅಂತ ಇನ್ನೊಬ್ರಿಗೆ ಮಾತಾಡುವ ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರ ಪರಿಸ್ಥಿತಿ ಏನು? ನಾವೇನೋ ಒಂದು ಮಗಕ್ಕೆ ಬಣ್ಣ ಬಡ್ಕೊಂಡ್ಬಿಟ್ಟು ಇರೋದನ್ನ ಮುಚ್ಕೊಳಕ್ ಆಗಲ್ಲ ನಮಗೆ. ಕೆಲವೊಬ್ರು ಮಾತುಗಳು ಆಡಿದ್ದೀರಾ, ನಿಜವಾಗ್ಲೂ ಹೇಳಿ, ನಾನು ನಿಮಗೆ ಪರ್ಸನಲಿ ನಾನು ತೊಂದರೆ ಕೊಟ್ಟಿದ್ದೀನಾ?
ಪರ್ಸನಲಿ ನಾನು ನಿಮ್ಗೆ ತೊಂದರೆ ಕೊಟ್ಟಿದ್ದೀನಾ? ನೀವ್ಯಾರು ನನ್ಗೆ ಗೊತ್ತೇ ಇರೋದಿಲ್ಲ, ನೀವ್ಯಾರು ಅಂತಾನೆ ಗೊತ್ತಿರೋದಿಲ್ಲ. ನಿಮ್ಮಿಂದ ನಾನು ಎಷ್ಟು ಕಷ್ಟಗಳನ್ನ ನಾನು ಸ್ಪೇಸ್ ಮಾಡ್ತಾ ಇದ್ದೀನಿ, ಎಷ್ಟು ಅವಮಾನಗಳನ್ನ ನಾನು ಎದುರಿಸ್ತಾ ಇದ್ದೀನಿ. ಇರೋದನ್ನ ನೀವು ಪ್ರೂಫ್ ಆಗಿಬಿಟ್ಟು ಮಾತಾಡಿ. ಪ್ರೂಫ್ ಆಗಿಬಿಟ್ಟು ಮಾತಾಡಿ. ಅಷ್ಟು ನಾನು ಕೆಟ್ಟದ್ದು ಮಾಡಿದ್ದೀನಿ, ಸಮಾಜಕ್ಕೆ ಮಾರಕವಾಗುವಂಥ ಸಂದೇಶಗಳನ್ನ ರವಾನೆಯನ್ನು ಮಾಡಿದ್ದೀನಿ, ಸಮಾಜಕ್ಕೆ ಒಂದು ಕೆಟ್ಟ ರೀತಿಯಲ್ಲಿ ನಾನು ಪರಿಣಮಿಸ್ತಿದ್ದೀನಿ ಅಂತಂದರೆ ನೀವು ದೂರ ನೀಡಿ. ಅದು ಬಿಟ್ಟು ನಾನು ಬಂದು ಹೇಳೋದು, ಜನ ಉದೋ ಅಂದರೆ ಉದಾ ಅನ್ಕೊಂತಾನೆ ಹೋಗ್ಬಿಡ್ತಾರೆ ಅಷ್ಟೇ. ಅದರಿಂದ ತಪ್ಪಾಗಿದೆ, ಯಾಕೆ ತಪ್ಪಾಯಿತು, ಅದರಿಂದ ಏನಿತ್ತು, ಏನು ಮಾಡೋಕ್ಕೆ ಹೋಗಿ ತಪ್ಪು ಮಾಡಿಬಿಟ್ರೇನೋ, ಅದನ್ನ ಅಚಾನಕ್ ಆಗೈತೇನೋ, ಆಕಸ್ಮಿಕವಾಗಿ ಆಯ್ತೇನೋ, ಅದನ್ನ ಯಾರು ಯೋಚನೆ ಮಾಡೋದಿಲ್ಲ. ದಯವಿಟ್ಟು ಸಾಮಾಜಿಕ ಜಾಲತಾಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಒಬ್ಬರ ಮನೆ ಸ್ಥಿತಿಯನ್ನು ನೀವು ಯಾವತ್ತೂ ಹಾಳು ಮಾಡಬೇಡಿ, ದಯವಿಟ್ಟು ಹಾಳು ಮಾಡಬೇಡಿ. ಇಷ್ಟೇ. ನಾನು ತುಂಬ ನನಗೆ ಆತಂಕ, ನೋವು, ಒಂದಿಷ್ಟು ಭಯ, ನಾನು ಕುಗ್ಗೋಗ್ಬಿಟ್ಟಿದ್ದೀನಿ. ಒಂದು ಕ್ಷಣ ಖುಷಿ ಇದ್ರೆ ಒಂದು ಕ್ಷಣ ನನ್ನ ಭಯ. ಅದಕ್ಕೆ ನಾನು ಎಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾ ಇಲ್ಲ, ಯಾವ್ದಾದ್ರು ಪ್ರಶಸ್ತಿ ಸ್ವೀಕರಿಸ್ತಾ ಇಲ್ಲ, ಯಾರಾದ್ರೂ ನಮ್ಮ ಬಗ್ಗೆ ಹೊಗಳ್ತಾರಂದ್ರೆ ಹೋಗ್ತಾ ಇಲ್ಲ, ಯಾರು ಸನ್ಮಾನ ಮಾಡ್ತಾರಂದ್ರೆ ಹೋಗ್ತಾ ಇಲ್ಲ, ಯಾವ್ದಾದ್ರು ಪ್ರತಿಷ್ಠಿತ ಮಾಧ್ಯಮಗಳು ನನಗೆ ಇಂಟರ್ವ್ಯೂ ಕರೀತಾರೆ, ನಮ್ಮ ಜೀವನ ಶೈಲಿಯನ್ನು ನಮ್ಮನ್ನೊಮ್ಮೆ ಸಮಾಜಕ್ಕೆ ತೋರ್ಪಡಿಸ್ತಾರೆ ಅಂತಂದ್ರು ನಾನು ಹೋಗ್ತಾ ಇಲ್ಲ. ಯಾಕೆ ಬೇಕಪ್ಪ ಅಂತ ಅನ್ಕೊಂಡು ನಾನು ಮರ್ಯಾಗಿ ಹೋಗ್ಬೇಕಂತಾನೆ ಮರ್ಯಾಗಿನೇ ಹೋಗ್ತಾ ಇದ್ದೀನಿ. ಆದ್ರೆ ಏನ್ ಮಾಡ್ಬೇಕು, ಒಂದಿಷ್ಟು ಜವಾಬ್ದಾರಿಗಳು ನನ್ನ ತಂಡ ನನಗೋಸ್ಕರ ತ್ಯಾಗ ಮಾಡಿದ್ದು, ನನ್ನ ತಂಡ ತಂದೆ ತಾಯಿ ಅವ್ರನ್ನೆಲ್ಲ ನೆನ್ಸ್ಕೊಂಡ್ಬಿಟ್ಟು ಏನೋ ಒಂದು ಮಾಡೋಣ, ನನ್ನಿಂದ ಒಂದು ಕೊಡುಗೆ ಕೊಡೋಣ ಅಂತಾನೆ ನಾನು ಬದುಕ್ತಾ ಇರೋದು. ನಿಜವಾಗ್ಲೂ ನಾನು ಯಾವತ್ತೂ ಸತ್ತೋಗಿರೋಳು. ನೀವು ಕೆಲವ್ರು ಏನಿದ್ದೀರಾ, ನನ್ಗೆ ಇಷ್ಟೊಂದು ಪೀಡಿಸ್ತಾ ಇದ್ದೀರಾ, ವೈಯಕ್ತಿಕವಾಗಿ ಮಾನಸಿಕವಾಗಿ ನನ್ನನ್ನು ಏನು ಪೀಡಿಸ್ತಿದ್ದೀರಾ. ಅಪ್ಪ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ದೀನಿ, ಡೈರೆಕ್ಟಾಗಿ ಬಂದ್ಬಿಟ್ಟು ಮಾತಾಡಿ, ಇಲ್ಲ ದೂರ ನೀಡಿ, ಅದಕ್ಕೆ ದಾಖಲಾತಿಗಳನ್ನು ಒದಗಿಸಿ ನೀವು ಮಾತಾಡಿ. ಅದ್ಬಿಟ್ಟು ಯಾಕೆ ನಮ್ಮ ಪಾಡಿ ನಾವು ಮಾಡ್ತಿದ್ದೀವಿ, ನಮಗೆ ಆಯ್ತಾ, ಏನೋ ಮಾಡ್ತಿದ್ದೀವಿ, ನಮ್ಮ ಪಾಡಿ ನಮ್ಮನ್ನು ಬದುಕಕ್ಕೆ ಬಿಡಿ. ನೀವು ಬದುಕಿ ಚೆನ್ನಾಗಿ. ಯಾಕೆ ಇನ್ನೊಬ್ರು ಜೀವನದಲ್ಲಿ ನೀವು ಈ ಥರ ಬಂದೆಲ್ಲ ಬೇರೆ ಥರ ಕೆಲಸ ಯಾರು ನಮಗೆ ಹಿಂಸೆ ಕೊಡ್ತಾರೋ ಅವನ್ ಭಯದಲ್ಲಿ ಇರ್ತಿಲ್ಲದಿಂದ ನಾನು ಬದುಕಕ್ಕೆ ಪ್ರಯತ್ನ ನಾನು ಪಡ್ತಾ ಇದ್ರು. ಪ್ರತಿದಿನ ನಾನು ಕಲಿತಾ ಇದ್ದೀನಿ ಹೆಂಗ್ ಬದುಕಬೇಕು, ಹೆಂಗಿರ್ಬೇಕು ಅಂತ. ಪ್ರತಿದಿನ ನಾನು ಫಿಲ್ಟರ್ ಆಗ್ತಿದ್ದೀನಿ. ಫಿಲ್ಟರ್ ಮೀನ್ಸ್ ಪ್ರತಿದಿನ ನಾನು ಇಷ್ಟು ಚೆನ್ನಾಗಾಗಬೇಕು, ಇಷ್ಟು ಚೆನ್ನಾಗಿ ಮಾತಾಡಬೇಕು, ಇಷ್ಟು ಚೆನ್ನಾಗಿ ಬದುಕಬೇಕು, ನನ್ನಿಂದ ಇಷ್ಟು ಮೆಸೇಜ್ಗಳು ಸಮಾಜಕ್ಕೆ ರವಾನೆ ಆಗ್ಬೇಕಂತ ನಾವು ಪ್ರತಿದಿನ ಕಷ್ಟಪಡ್ತಾ ಇದ್ದೀವಿ. ಆದ್ರೆ ಯಾಕೆ ನಮಗೆ ನೀವು ಈ ಥರ ಹಿಂಸೆ ಮಾಡ್ತಾ ಇದ್ದೀರ ಅಂತ ಸಾಕು. ಎಲ್ಲ ಪ್ರತಿಯೊಂದನ್ನು ನಾನು ಹೇಳ್ಕೊಂಡೆ ನಿಮ್ಮ ಮುಂದೆ. ಸ್ವಲ್ಪ ಮನಸ್ಸು ಹಗುರಾಯ್ತು. ಮತ್ತೆ ಯಾವಾಗ ಯಾರು ಅಳಿಸ್ತಾರೋ ನಮಗೆ ಗೊತ್ತಿಲ್ಲ, ಅಳಿಸ್ತಾನೆ ಇರ್ತಾರೆ ಬಿಡಿ. ಹಾಗೆ ಅವ್ರಿಗೆ ಅವ್ರ ಮನೇಲಿ ಅಕ್ಕ ತಂಗಿರು ಪ್ರೀತಿ ಗೌರವ ಅವೆಲ್ಲ ಇತ್ತಂದ್ರೆ ಇನ್ನೊಬ್ರ ಮನೆ ಅಕ್ಕ ತಂಗಿರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ. ಮಾತಾಡ್ಬೇಡಿ, ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಡಿ. ನೀವು ಹೆಣ್ಮಕ್ಳಿಗೆಲ್ಲ ಕಾಂಪಿಟೇಷನ್ ಕೊಡ್ಬೇಡಿ. ಯಾಕೆ ಕೊಡ್ತೀರಾ? ಹೆಣ್ಮಕ್ಳಿಗೆ ಏನೋ ಒಂದು ಮಾಡ್ಕೊಂಡಿರ್ತಾರೆ, ಆದ್ರೆ ಸಮಾಜ ಕೆಟ್ಟದೇನು ಮಾಡ್ತಿಲ್ಲ. ಕಾಂಪಿಟೇಷನ್ ಕೊಡ್ಬೇಕು. ನಾನು ಅಲ್ಲ, ನಿಮ್ಮಷ್ಟೇನು ದೊಡ್ಡ ಮಟ್ಟದಲ್ಲಿ ನಾನಿಲ್ಲ. ಯಾಕೆ ನಾನು ಇಷ್ಟು ನೀವು ಇದು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ.